ಮರ್ಮಂ ತಿಳಿಯದೆ ಹಲವು ಮಾತುಗಳಿಂದ ನುಡಿವೆಯ ಮೂಡ ಸಭೆಯೋಳ್ ವೇದ ಪಾಠಕರಂ ಕುಳ್ಳಿರಿಸಿ ಸಭೆಯೋಳ್ ವೇದ ಪಾಠಕರಂ ಕುಳ್ಳಿರಿಸಿ ಗರ್ವದಿ ಕರತಾಳ ಮಾಡಿ ಜರಿದೆಯೇನೋ ಮೂಡ ಒಳಿರನೆ ನಿನ್ನಯ ಶೌರ್ಯವನ್ನ ವಧಾಂಧ ಅಳಿರನೆ ನಿನ್ನಯ ಶೌರ್ಯವನ್ನ ಅಳಿರನೆ ನಿನ್ನಯ ಶೌರ್ಯವನ್ನ ಇಳೆಯೋಳ್ ಮರಸತಿ ತೊಡೆ ನಾ ಸೂರ್ಯಪುತ್ರನೇ ಛಾಯಾ ಕುವರನೇ ನೀಲರತ್ನ ನೀಲಾಮೃತ ಪುಷ್ಪಕದಲ್ಲಿ ವಿಮಾನರೂಢನಾಗಿ ನಾನು ಅಂತರಿಕ್ಷ ಮಾರ್ಗದಲ್ಲಿ ಕಾಲಭೈರವನ ಪೂಜೆಗೆ ಹೋಗುವಂತಹ ವೇಳೆಯಲ್ಲಿ ಇತ್ತ ಯಾರೋ ನರಹಾದವನು ಭೂಲೋಕದಲ್ಲಿ ನನ್ನನ್ನು ಬಹಳವಾಗಿ ಜರಿಯುತ್ತಿರುವನಲ್ಲ. ನನ್ನ ಪಿತಾಶ್ರೀ ಭಾನುದೇವನ ಬಗ್ಗೆಯೂ ಸಹ ಮಾತನಾಡುತ್ತಿರುವನಲ್ಲ. ಆ ಮದಾಂಧರು ಯಾರಾಗಿರಬಹುದು? ನಾನೀಗಲೇ ನನ್ನ ದಿವ್ಯ ದೃಷ್ಟಿಯಲ್ಲಿ ನೋಡುವೆ. ಉಜ್ಜಯಿನಿ ನಗರದ ವಿಕ್ರಮ ವೇದ ಪಾಠಕರಂ ಕುಳ್ಳಿರಿಸಿ ನನ್ನನ್ನು ಜರಿಯುವ ಸಾಮರ್ಥ್ಯವು ನಿನಗೆ ಉಂಟಾಯಿತೇನೋ ಮೂಡ. ನಾನೀಗಲೇ ನಿನ್ನ ಆಸ್ಥಾನಕ್ಕೆ ಪ್ರವೇಶ ಮಾಡಿ ನಿನ್ನ ಬಲಗರ್ವವನ್ನು ಅಡಗಿಸದಿದ್ದೋಡೆ ನಾನು ಸೂರ್ಯ ಪುತ್ರನೇ, ಛಾಯಾದೇವಿ ಕುವರನೇ, ಶರೇಶ್ವರನೇ. ನಾನೀಗಲೇ ನಿನ್ನ ಆಸ್ಥಾನಕ್ಕೆ ಪ್ರವೇಶ ಮಾಡಿ ನಿನ್ನ ಮದಗರ್ವವನ್ನು ಅಡಗಿಸುವೆನು. ಕ್ಷೇಮದ ಹಂದ ನೋಡಲಿದು ಸುದಿನ ಒದಗಿದು ಬಲ, ನೋಡಲಿದು ಸುದಿನ ಒದಗಿದು ಬಲ. ಕಡೆಗೆ ದ್ರೋಹಿಯಂ ಹಿಡಿಗೆ ಸಿಕ್ಕಿದ, ಕಡೆಗೆ ದ್ರೋಹಿಯಂ ಹಿಡಿಗೆ ಸಿಕ್ಕಿದ ಬಿಡುದು ನೀಚನ ನಡನುಡಿಯೊಳಗೆ, ಹಿಡಿದು ನೀಚನ ನಡನುಡಿಯೊಳಗೆ ಅಡಿಯಳ ಬೆಟ್ಟಿ ಪುಡಿ ಪುಡಿಗೊಟ್ಟಿ, ಅಡಿಯಳ ಬೆಟ್ಟಿ ಪುಡಿ ಪುಡಿಗೊಟ್ಟಿ ನೋಡಿ ನೋಡಿ ಹಠ ಮಾಡಿ ಕೊಲ್ಲುವೆ. ಸುದಿನ ಒದಗಿದ್ದು ಬಲ, ನೋಡಲಿದು ಸುದಿನ ಒದಗಿದ್ದು ಬಲ. ಕಡೆಗೆ ದ್ರೋಹಿಯಂ ಹಿಡಿಗೆ ಸಿಕ್ಕಿದ, ಕಡೆಗೆ ದ್ರೋಹಿಯಂ ಹಿಡಿಗೆ ಸಿಕ್ಕಿದ ಬಿಡುದು ನೀಚನ ನಡನುಡಿಯೊಳಗೆ, ಬಿಡುದು ನೀಚನ ನಡನುಡಿಯೊಳಗೆ ಅಡಿಯಳ ಮೆಟ್ಟಿ ಪುಡಿ ಪುಡಿಗೊಟ್ಟಿ, ಅಡಿಯಳ ಮೆಟ್ಟಿ ಪುಡಿ ಪುಡಿಗೊಟ್ಟಿ ನೋಡಿ ನೋಡಿ ಹಠ ಮಾಡಿ ಕೊಲ್ಲುವೆ. ಸುದಿನ ಒದಗಿದು ಬಲ, ನೋಡಲಿದು ಸುದಿನ ಒದಗಿದು ಬಲ. ಬಲ ಬಲ ಅಧಾಂಧ, ಎಲ್ಲಿ ಅಡಗಿರುವೆ? ಎಲ್ಲಿ ಅಡಗಿದ್ದರೂ ಸಹ ನಿನ್ನನ್ನು ಬಿಡುವುದಿಲ್ಲ. ಹೊರಗೆ ಬಾ ಭ್ರಷ್ಟ, ಅತಳ ಸುತಳ ಪಾತಾಳದಲ್ಲಿದ್ದರೂ ಸಹ ನಿನ್ನನ್ನು ಬಿಡುವನೆ. ನೀಚ, ಎದುರಿಗೆ ಬಂದು ನಿಲ್ಲೋ ಅಧಮ. ಕ್ಷೇಮಹಾಂಧ ನಿಮ್ಮ ಪಾದಕೀಗ ನಮಿಸುವೆ ದೇವಾ. ನಮಸ್ಕಾರಗಳನ್ನು ಸ್ವೀಕರಿಸುವುದಿಲ್ಲ. ಓರೆಯಾಗಿ ನಿಲ್ಲ ಭ್ರಷ್ಟ. ಹಿನಿತು ನಿಮ್ಮ ಪಾದಕೀ ಪರಮಾತ್ಮ, ಹಿನಿತು ನಿಮ್ಮ ಪಾದಕೀಗ, ಹಿನಿತು ನಿಮ್ಮ ಪಾದಕೀಗ ಪರಮಾತ್ಮ. ದುಷ್ಟ ಅಧಮ, ಹಿನಿತು ನಿಮ್ಮ ಪಾದಕೀಗ ನಮಿಸುವೇನು ದೇವನೇ. ಶನಿದೇವನೇ ಘನ ಮಹಿಮೆಯನರಿಯದೆ ಬಲು ಪಾಪಿ ನಾನಾ ಪರಮಾತ್ಮ. ಹೇ ಪಾತಕಿ, ದುರಾಚಾರಿ, ಕರವ ಮುಗಿದು ಬೇಡಿಕೊಂಬೆ ಪರಮಾತ್ಮ. ಮಾನ್ಭವ ವಂಚಕ, ಕರವ ಮುಗಿದು ಬೇಡಿಕೊ
ಪಾವನನೇ ಶನಿದೇವ ನಿಮ್ಮ ಘನ ಮಹಿಮೆಯನರಿಯದೆ ಬಲು ಪಾಪಿ ನಾನಾದೆ ಪರಮಾತ್ಮ. ಪೂಜ್ಯರ ಮಾತಿಗೆ ಬೆಲೆ ಕೊಡದೆ ನನ್ನನ್ನು ಜರಿಯುವ ಸಾಮರ್ಥ್ಯವು ನಿನಗೆ ಉಂಟಾಯಿತೇನೋ ಮೂಡ. ನಿನ್ನ ಬಾಡೇನು ಮಾಡಿ ಕರವ ಮುಗಿದು ಬೇಡಿಕೋ ಕರವ ಮುಗಿದು ಬೇಡಿಕೊಂಬೆ ಕರವ ಮುಗಿದು ಬೇಡಿಕೊಂಬೆ ಪರಮ ಪಾವನನೇ ಶನಿದೇವನೇ ಘನ ಮಹಿಮೆಯನರಿಯದೆ ಬಲು ಪಾಪಿ ನಾನಾದ ಪರಮಾತ್ಮ. ಶನಿದೇವ ನಾನು ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡು ದೇವ, ಕಾಪಾಡು. ಮದಾಂಧ ಪರಮಾತ್ಮ ನಿನ್ನನ್ನು ಮನ್ನಿಸಿ ನಾನು ಕಾಪಾಡಬೇಕೆ? ಹೌದು ಪರಮಾತ್ಮ. ಎಲುಬೋ ದ್ರೋಹಿಯೇ, ನನ್ನ ಹೆಸರನ್ನು ಕೇಳಿದ ಕ್ಷಣ ಮಾತ್ರದಲ್ಲಿ ಅಷ್ಟ ದಿಕ್ಪಾಲಕರು, ಹರಿಹರ ಬ್ರಹ್ಮಾದಿಗಳು, ಇಂದ್ರಾದಿ ದೇವತೆಗಳು, ಸುರಾಸುರರು, ಮುನಿವರ್ಯರು ಸಹ ತಲೆಣಿಸಿ ನಡುಗುವರು. ಇರುವಲ್ಲಿ ನರಹರಮ ನೀನು ಈ ಉಜ್ಜಯಿನಿ ಸಾಮ್ರಾಜ್ಯದ ರತ್ನ ಸಿಂಹಾಸನ ಕುಳಿತು ವೇದ ಪಾಠಕರಾದ ನವರತ್ನ ಪಂಡಿತೋತ್ತಮರನ್ನು ಆ ಸ್ಥಾನದಲ್ಲಿ ಕುಳ್ಳಿರಿಸಿಕೊಂಡು ಸಭಾಸುರರ ಎದುರಿನಲ್ಲಿ ನನ್ನನ್ನು ಜರಿದು ನಗುತ್ತಾ ಕರತಾಳ ಮಾಡಿಕೊಂಡು ನಗುತ್ತಾ ಜರಿಯುವ ಸಾಮರ್ಥ್ಯವು ನಿನಗೆ ಉಂಟಾಯಿತೇನೋ ಮೂಡ. ನೋಡುತ್ತಿರುವ ಈ ತ್ರಿಭುವನದಲ್ಲಿ ನೀನು ನನಗೆ ಸರಿಸಾಟಿಯೇನೋ ಮೂರ್ಖ. ಮಹಾನ್ ಭಾವ ಪರಮಾತ್ಮ ಶನಿದೇವ ಚೆಲಾವೇತ ಕೈ ಮಹಾದೇವ ನಿಮಗೆ ಚೆಲಾವೇತ ಕೈ ಮಹಾದೇವ ನಿಮಗೆ ಚೆಲಾವೇತ ಕೈ ದೇವ ಪರಮಾತ್ಮ ಶನಿದೇವ ಹತ ಭಾಗ್ಯನು ನಾದೆ ದೇವ ಪರಮಾತ್ಮ. ಹತ ಭಾಗ್ಯನು ನಾದೆ ದೇವ ಮತೀನ ಮತೀನ ಚಲಾವೇತ ಕೈ ಮಹಾದೇವ ನಿಮಗೆ ಚಲಾವೇತ ಕೈ ದೇವ ಪರಮಾತ್ಮ ಶನಿದೇವ. ಎಲ್ಲವೋ ದ್ರೋಹಿಯೇ, ಮಂದ ಬುದ್ಧಿಯಿಂದ ಇಂದು ಜರಿದು ಕೆಟ್ಟೆ ಮಹಾನ್ ಭಾವ ದುಷ್ಟ ಅಧಮ. ಮಂದ ಬುದ್ಧಿಯಿಂದ ಇಂದು ಜರಿದೆ ದೇವ ಕಾಡಿಸಾದಿರು ಪರಮಾತ್ಮ. ಎಲ್ಲವೋ ಪಾತಕಿ ಪೀಡಿಸಾದಿರು ಶನಿ ಮಹಾದೇವ ಚಲಾವೇತ ಕೈ ಮಹಾದೇವ ನಿಮಗೆ ದೇವ. ಪರಮಾತ್ಮ ಶನಿದೇವ ನಾನು ತಿಳಿಯದೋ ಮಾಡಿದ ಅಪರಾಧವನ್ನು ಮನ್ನಿಸಿ ಕಾಪಾಡು ದೇವ, ಕಾಪಾಡು. ಭ್ರಷ್ಟ ಪರಮಾತ್ಮ ಹರಿಯದೆ ತಿಳಿಯದೆ ಮಾಡಿದ ಅಪರಾಧವನ್ನು ಮನ್ನಿಸಬೇಕೆ? ಹೌದು ಪರಮಾತ್ಮ. ಏನವೋ ಮದಾಂಧ, ದೇವ ದೈತ್ಯರಿಗೂ ಸಹ ಹಿಡಿದ ಅಡವನ್ನು ಬಿಟ್ಟವರಲ್ಲ, ನಿನಗೆ ಬಿಡುವನೇ ಮೂರ್ಖ. ಹಿಡಿದಾಟವನ ಬಿಡುವೆನೆ ಪಡ ಪಡನೆ, ಹಿಡಿದಾಟವನ ಬಿಡುವೆನೆ ಪಡ ಪಡನೆ, ದಿಟುವರ ಪಡುಗರ ಸಮನ ಕಟೋರಿ. ದಿಟುವರ ಪಡುಗರ ಸಮನ ಕಟೋರಿ, ದಿಟುವರ ಪಡುಗರ ಸಮನ ಕಟೋರಿ. ಕಟ್ಟಿ ಮೀರಿ ನಿಂತು ರೋಗರ ಬೆಟ್ಟಿ ಸೂರಿಯಂತೋ, ಕಟ್ಟಿ ಮೀರಿ ನಿಂತು ರೋಗರ ಮೆಟ್ಟಿ ಸೂರಿಯಂತೋ. ಕುಡಿಲದಲ್ಲಿ
ಹಿಡಿದಾಟವನ ಬಿಡುವೆನೆ ಫಡ ಫಡನೆ ತಿಳುವರ ಪಡಿದರು ಗಮನಗರೋರಿ ಕಟ್ಟಿ ಮೀರಿ ನಿಂತು ರೋಗರ ಮೆಟ್ಟು ಸೂರಿಯಂತೂ ಕಟ್ಟಿ ಮೀರಿ ನಿಂತು ರೋಗರ ಮೆಟ್ಟು ಸೂರಿಯಂತೂ ಕುಡಿಲದಲ್ಲಿ ಗಳಿಸಿದ ಕೈಲಾಸ ಭಾಸ ಕಾಕ ಬೀಕೆಯರ ಹಿಡಿದಾಟವನ ಬಿಡುವೆನೆ ಪಡ ಪಡನೆ ದಿಡುವರ ಪಡುದರು ಸಮನ ಕಟೋರಿ ದಿಡುವರ ಪಡುದರು ಸಮನ ಕಟೋರಿ ದಿಡುವರ ಪಡುದರು ಸಮನ ಕಟೋರಿ ಮಧಾಂಧ ಪರಮಾತ್ಮ ಮುಡಿಯಲ್ಲಿ ಶಶಿ ಮತ್ತು ಗಂಗೆಯನ್ನು ಧರಿಸಿ ಪಣೆಯಲ್ಲಿ ನೇತ್ರವನ್ನೇ ಕೊರಳಲ್ಲಿ ನಾಗಾಭರಣವನ್ನು ಧರಿಸಿ ಕರದಲ್ಲಿ ತ್ರಿಶೂಲವನ್ನು ಹಿಡಿದು ನಡುವಿನಲ್ಲಿ ಹುಲಿಯ ಚರ್ಮವನ್ನು ತೊಟ್ಟ ಹಾ ಚರ್ಮಾಂಬರನಾದ ಹಾ ನೀಲಕಂಠ ಕೈಲಾಸವಾಸಿ ಪರಮೇಶ್ವರನಿಗೂ ಸಹ ಹಿಡಿದಾಟವನ್ನು ಬಿಟ್ಟವನಲ್ಲ ಮೂರ್ಖ ನಿನಗೆ ಬಿಡುವೆನೆ ಕೋರೆಯಾಗಿ ನಿನ್ನ ಭ್ರಷ್ಟ ಮಹಾನುಭಾವ ಮದಹಾಂಧ ಏತಕ್ಕೋಸ್ಕರವಾಗಿ ಪರಿತಪಿಸುವೆ ನನ್ನ ಕಡೆ ವಿಜ್ಞಾನವನ್ನು ಹೇಳುವೆ ಮನವಿಟ್ಟು ಕೇಳಿಗೋ ನೀಚ ಮಹಾನುಭಾವ ಪರಮಾತ್ಮ ದೇವ ಒನ್ನಮೆ ನಂದೆಳೆಯ ಉನ್ನಮೆಯನ್ನ ಹಿಂದೆಯ ಉನ್ನತ ದಿನರಹದ ಕನರಾಶಿಗೆ ಬರುವೆನು ಪರಮಾತ್ಮ ಶ್ರೀದೇವ ಕನರಾಶಿಗೆ ಬರುವೆನು ದೇವ ಇನ್ನು ತೋರುವೆನು ಎನ್ನಯ ಶೌರ್ಯ ಭಾನುಸುತ ಛಾಯಾದೇವಿ ಕುವರನಾದೊಡೆ ದೇವ ಶ್ರೀದೇವ ಪರಮಾತ್ಮ ಭಾನುಸುತ ಛಾಯಾದೇವಿ ಕುವರನಾದೊಡೆ ಪರಮಾತ್ಮ ಈ ಕ್ಷಣ ತೋರುವೆನು ಎನ್ನಯ ಶೌರ್ಯ ದೇವ ಈ ಲೋಕಕ್ಕೆ ಬೆಳಕನ್ನಿಡುವ ಪ್ರತ್ಯಕ್ಷ ದೈವ ಸೂರ್ಯನಾರಾಯಣನ ಪುತ್ರ ಛಾಯಾದೇವಿ ಕುವರ ನೀಲರತ್ನ ಆಗಾಹಾರ ಈಶ್ವರೇಶ್ವರನನ್ನು ಕೆಳಗಿದೆಯೇನು ಮೂರ್ಖ ಪರಮಾತ್ಮ ನೋಡುತ್ತಿರುವ ಭ್ರಷ್ಟ ಪರಮಾತ್ಮ ಏತಕ್ಕೋಸ್ಕರವಾಗಿ ಪರಿತಪಿಸುವೆ ಇಗೋ ನಿನ್ನ ಕನ್ನರಾಶಿಗೆ 7 ಸಂವತ್ಸರಗಳ ಕಾಲ ಪ್ರವೇಶ ಮಾಡಿರುವೆನು ಪರಮಾತ್ಮ ಪ್ರತಾಪವನ್ನು ಗಂಡಾಂತರಗಳು ನಿನಗೆ ಕಾದಿವೆ ಅನುಭವಿಸಲು ಸಿದ್ಧನಾಗು ಆಹಾ ದೇವ ಪರಮಾತ್ಮ ಹೊರಟು ಹೋದೆಯ ಶನಿದೇವ ಅತ ಭಾಗ್ಯನು ನಾನಾದೆ ದೇವ ಚಿತಿಯೋಳು ಮತಿದಾಸ ನಾನಾದೆ ಅತ ಭಾಗ್ಯನು ನಾನಾದೆ ದೇವ ಪರಮಾತ್ಮ ಶನಿದೇವ ಏನೇನೋ ಹರಿ ದೇವಾದಿ ದೇವ ಏನೇನೋ ಹರಿ ದೇವಾದಿ ದೇವ ಏನಿವಲ್ಲಭ ಶ್ರೀವಲ್ಲಭ ಪರಮಾತ್ಮ ಶನಿದೇವ ಏನಿವಲ್ಲಭ ಶ್ರೀವಲ್ಲಭ ಭವಜಾರಿ ನೂತ ಶನಿ ಮಹಾದೇವ ಪರಮಾತ್ಮ ಮಾನ್ಭವ ಭವಜಾರಿ ನೂತ ಶನಿ ಮಹಾದೇವ
ಭವಜಾರಿನೂತ ಸೇರಿ ಮಹಾದೇವ ಪರಮಾತ್ಮ ಭವಜಾರಿನೂತ ಸೇರಿ ಮಹಾದೇವ ನೀ ಕೃಪೆಯ ತೋರೆ ನೀ ಕೃಪೆಯ ತೋರೆ ಮಹಾನುಭಾವ ಅತ ಭಾಗ್ಯನು ನಾನಾದೆ ದೇವ ಸ್ಥಿತಿಯೋಳು ನಾ ಮತಿದಾಸ ನಾನಾದೆ ಅತ ಭಾಗ್ಯನು ನಾನಾದೆ ದೇವ ಪರಮಾತ್ಮ ಶನಿದೇವ ಎಷ್ಟು ಪರಿಪರಿಯಿಂದ ಬೇಡಿಕೊಂಡರು ನನ್ನ ಕನ್ನಾರಾಸಿಗೆ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದೆ ಆ ದೇವ ಈಗೇನು ಮಾಡಲಿ ಏನು ಮಾಡಲಿ ಅಯ್ಯೋ ಬ್ರಾಹ್ಮಣೋತ್ತಮರೇ ನಿಮ್ಮ ಮಾತನ್ನು ಕೇಳದೆ ನಾನು ಹತನಾದೆನಲ್ಲ ಮಹಾಪ್ರಭು ನಿಮಗೆ ನಾನು ಮೊದಲೇ ಹೇಳಲಿಲ್ಲವೇ ಆ ಸೂರ್ಯಪುತ್ರ ಶನೇಶ್ವರನನ್ನು ಜರಿಯಬೇಡಿ ಎಂದು ಈಗಲಾದರೂ ನನ್ನ ಮಾತನ್ನು ಕೇಳಿ ಆ ಪರಮಾತ್ಮನ ಪೂಜೆ ಮಾಡುವ ವಿಧಾನವೂ ಸಹ ಇರುವುದು ಈಗಲಾದರೂ ಆ ಪೂಜೆಯನ್ನು ಮಾಡಿ ಮಹಾಪ್ರಭು ಏನು ಬ್ರಾಹ್ಮಣೋತ್ತಮರೇ ಈಗ ನಾನು ಆ ಪರಮಾತ್ಮನನ್ನು ಪೂಜೆ ಮಾಡಿದರೆ ಕಾಪಾಡುವವರೇ ಹೌದು ಮಹಾಪ್ರಭು ಅದೇನೆಂದು ಹೇಳುವಂತರಾಗಿ ಮಹಾಪ್ರಭು ಏತಕ್ಕೆ ಚಿಂತಿಪೆ ಭೂಪ ವಿಕ್ರಮ ಮಹಾಪ್ರಭು ಬ್ರಾಹ್ಮಣೋತ್ತಮರೇ ಹೇಳುವಂತರಾಗಿ ಏತಕ್ಕೆ ಚಿಂತಿಪೆ ಭೂಪ ವಿಕ್ರಮ ತಾಪವ ಸಹಿಸದೆ ತಾಳಿಸಿರಿ ಪ್ರಧಾನಿ ಮಹಾಪ್ರಭು ತಾಪವ ಸಹಿಸದೆ ಮಾತನು ಕೇಳು ಈ ಪರಿ ನಿಮಗೆ ಕಾತುರವೇ ಮಹಾಪ್ರಭು ಬ್ರಾಹ್ಮಣೋತ್ತಮರೇ ಈ ಪರಿ ನಿಮಗೆ ಕಾತುರವೇ ತಕೆ ಈಗಲಾದರೂ ಮಾತನು ಕೇಳು ಮಹಾಪ್ರಭು ಹೇಳುವಂತರಾಗಿ ಬ್ರಾಹ್ಮಣೋತ್ತಮರೇ ಏತಕ್ಕೆ ಚಿಂತಿಪೆ ಭೂಪ ವಿಕ್ರಮ ಮಹಾಪ್ರಭು ಬ್ರಾಹ್ಮಣೋತ್ತಮರೇ ಕುದುರೆ ಅಲ್ಲೆಗಳಿಂದ ಪ್ರತಿಮೆಯ ಮಾಡಿಸಿ ಪ್ರಧಾನಿ ಹೇಳ್ತಿರೋರು ಮಹಾಪ್ರಭು ಕುದುರೆ ಅಲ್ಲೆಗಳಿಂದ ಪ್ರತಿಮೆಯ ಮಾಡಿಸಿ ಕುದುರೆ ಅಲ್ಲೆಗಳಿಂದ ಪ್ರತಿಮೆಯ ಮಾಡಿಸಿ ಮಹಾಪ್ರಭು ಹೇಳುವಂತರಾಗಿ ಕುದುರೆಗಳಿಂದ ಪ್ರತಿಮೆಯ ಮಾಡಿಸಿ ಎಳ್ಳಿನ ತೈಲದ ಕುಂಭವ ಪೂಜಿಸಿ ಹೇಳುವಂತರಾಗಿ ಮಹಾಪ್ರಭು ಬ್ರಾಹ್ಮಣೋತ್ತಮರೇ ಎಳ್ಳಿನ ತೈಲದ ಕುಂಭವ ಪೂಜಿಸಿ ಬ್ರಾಹ್ಮಣೋತ್ತಮರಿಗೆ ದಾನವ ಕೊಡಿಸೆಯ ಮಹಾಪ್ರಭು ಅಯ್ಯೋ ಬ್ರಾಹ್ಮಣೋತ್ತಮರೇ ಹೇಳುವಂತರಾಗಿ ಬ್ರಾಹ್ಮಣೋತ್ತಮರಿಗೆ ದಾನವ ಕೊಡಿಸೆಯ ಪ್ರಧಾನಿ ಮಹಾಪ್ರಭು ಹೇಳುತ್ತಿರುವಿರಾ ಕೇಳುತ್ತಿರುವೆನು ಶನಿ ಮಗ ದೇವರು ಕಾಪಾಡುವರು ಏತಕ್ಕೆ ಚಿಂತಿಪೆ ಭೂಪ ವಿಕ್ರಮ ಮಹಾಪ್ರಭು ಬ್ರಾಹ್ಮಣೋತ್ತಮರೇ ಕುದುರೆ ಅಲ್ಲೆಗಳಿಂದ ಪ್ರತಿಮೆಯನ್ನು ಮಾಡಿಸಿ ಎಳ್ಳಿನ ತೈಲದ ಕುಂಭವನ್ನು ಪೂಜಿಸಿ ಆ ಬ್ರಾಹ್ಮಣೋತ್ತಮರಿಗೆ ದಾನವಾಗಿ ಕೊಡಿಸಿ ಆಗಲಾದರೂ ಆ ಎಳ್ಳೊಷ್ಟಾದರೂ ಆ ಪರಮಾತ್ಮನು ನಿಮ್ಮ ಬಗ್ಗೆ ಕರಿಕರವಿಟ್ಟು ಕಾಪಾಡೋನು ಮಹಾಪ್ರಭು ಬ್ರಾಹ್ಮಣೋತ್ತಮರೇ ಎಲ್ಲಿನ ತೈಲದಿಂದ ಅಭಿಷೇಕವನ್ನು ಮಾಡಿಸಿ ವಾಜಿತ ಅಂದರೆ ಕುಂಬಳದಿಂದ ಪೂಜೆಯನ್ನು ಗುಂಬವನ್ನು ಮಾಡಿ ಪೂಜಿಸಿದರೆ ಆ ಪರಮಾತ್ಮನು ನಮ್ಮ ಮೇಲೆ ದಯವಿಟ್ಟು ಕಾಪಾಡುವ ಹೌದು ಮಹಾಪ್ರಭು ಅಯ್ಯೋ ಬ್ರಾಹ್ಮಣೋತ್ತಮರೇ ಬ್ರಾಹ್ಮಣೋತ್ತಮರೇ ಮಹಾಪ್ರಭು ಹಾಗದಾಗದೀಗ ಎನಗೆ ಕೇಳಿರಯ್ಯ ಬ್ರಾಹ್ಮಣೇರ ಬ್ರಾಹ್ಮಣೋತ್ತಮ ಮಹಾಪ್ರಭು ಹಾಗದಾಗದೀಗ ಎನಗೆ ಕೇಳಿರಯ್ಯ ಬ್ರಾಹ್ಮಣೇರ ಸಾಗದಿಂದು ಶನಿಯ ಪೂಜೆ ಸಾಗದಿಂದು ಶನಿಯ ಪೂಜೆ ಮಾಡಿದರೆ ಬಿಡುವರೇನೆ ಮಾಡಿದಾಳೆ ಬಿಡುವರೇನೆ
ಹಾಗಾದಾಗದೀಗ ನನಗೆ ಬ್ರಾಹ್ಮಣೋತ್ತಮರೇ. ಪ್ರಭು ಮಹಾಪ್ರಭು ಶನಿಯು ಎನಗೆ ತಾಯಿ ತಂದೆ, ತನವು ಎನಗೆ ಗುರು ದೇವ. ಬ್ರಾಹ್ಮಣೋತ್ತಮರೇ. ಶನಿಯು ಎನಗೆ ತಾಯಿ ತಂದೆ, ಧನವು ಎನಗೆ ಗುರು ದೇವ. ಕಷ್ಟ ಬಂದ ತೆರವಿಗಾತ, ಎನಗೆ ಬಂದ ತೆರವಿದಾತ, ಮಾಡಿದಾಳೆ ಬಿಡುವರೆ ಹಾಗಾದಾಗದೀಗ ಎನಗೆ. ಅಯ್ಯೋ ಬ್ರಾಹ್ಮಣೋತ್ತಮರೇ, ಅಷ್ಟು ಪರಿಪರಿಯಾಗಿ ವಿಧ ವಿಧಗಳಿಂದ ಬೇಡಿಕೊಂಡರು ಆ ಪರಮಾತ್ಮನು ನಿನ್ನ ಕನ್ನಾರಾಸಿಗೆ ಬರುತ್ತೇನೆ ಎಂದು ಹೇಳಿ ಹೊರಟು ಹೋದರು. ಈಗ ಆ ಪರಮಾತ್ಮನನ್ನು ಪೂಜೆ ಮಾಡಿದರೆ ನನ್ನನ್ನು ಕ್ಷಮಿಸಿ ಕಾಪಾಡುವರೇ? ಅದೆಂದು ಆಗದು ಬ್ರಾಹ್ಮಣೋತ್ತಮರೇ, ಆಗದು. ಪ್ರಧಾನಿಯವರೇ, ಭೂಷಣೋತ್ತಮರೇ, ನೀವಾದರೂ ನಿಮ್ಮ ಮಹಾಪ್ರಭುಗಳಿಗೆ ಹೇಳಿ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿಯಂತೆ ನಾನಿನ್ನು ಹೆಚ್ಚಿಗೆ ಹೇಳಲಾರೆ. ನೀವಾದರೂ ಹೇಳಿ ಮಂತ್ರಿಯವರೇ. ಅದು ಹೇಳ್ತೇನೆ ಮಹಾಪ್ರಭು. ಮಹಾಪ್ರಭು ಪ್ರಧಾನಿಯೇ, ಆ ದೇವಾದಿ ದೇವ ನೀನೆ ಶನಿ ದೇವ, ನಿನ್ನ ಮೈಮೆಯ ಬಲ್ಲವರ್ಯಾರಿಲ್ಲವೇ, ನಿನ್ನ ಮೈಮೆಯ ತಿಳಿದವರ್ಯಾರಿಲ್ಲವೇ. ದೇವಾದಿ ದೇವ ನೀನೆ, ದೇವಾದಿ ದೇವ ನೀನೆ ಶನಿ ದೇವ, ನಿನ್ನ ಮೈಮೆಯ ಬಲ್ಲವರ್ಯಾರಿಲ್ಲವೇ, ನಿನ್ನ ಮೈಮೆಯ ತಿಳಿದವರ್ಯಾರಿಲ್ಲವೇ. ತಾಯಿಯು ನೀನೆ ದೇವ, ತಂದೆಯು ನೀನೆ ದೇವ, ತಂದೆಯು ನೀನೆ ದೇವ, ತಾಯಿಯು ನೀನೆ ದೇವ, ತಂದೆಯು ನೀನೆ ದೇವ, ತಂದೆಯು ನೀನೆ ದೇವ, ತಾಯಿಯು ನೀನೆ ದೇವ, ಬಂಧು ಬಳಗವೋ ಎಲ್ಲವೂ ನೀನೆ ದೇವ, ಬಂಧು ಬಳಗವೋ ಎಲ್ಲವೂ ನೀನೆ ದೇವ. ದೇವಾದಿ ದೇವ ನೀನೆ, ದೇವಾದಿ ದೇವ ನೀನೆ, ದೇವಾದಿ ದೇವ ನೀನೆ ಶನಿ ದೇವ, ನಿನ್ನ ಮೈಮೆಯ ಬಲ್ಲವರ್ಯಾರಿಲ್ಲವೇ, ನಿನ್ನ ಮೈಮೆಯ ತಿಳಿದವರ್ಯಾರಿಲ್ಲವೇ. ನರಲೋಕದೊಳಗೆ ಶನಿದೇವ, ನರಲೋಕದೊಳಗೆ ಶನಿದೇವ, ಭೂಲೋಕದೊಳಗೆ ಶನಿ ರಾಜ, ಭೂಲೋಕದೊಳಗೆ ಶನಿ ರಾಜ. ದೇವಾದಿ ದೇವ ನೀನೆ, ದೇವಾದಿ ದೇವ ನೀನೆ, ದೇವಾದಿ ದೇವ ನೀನೆ ಶನಿ ದೇವ, ನಿನ್ನ ಮೈಮೆಯ ಬಲ್ಲವರ್ಯಾರಿಲ್ಲವೇ, ನಿನ್ನ ಮೈಮೆಯ ತಿಳಿದವರ್ಯಾರಿಲ್ಲವೇ. ಜಯದೇವಿ ಕುಮಾರ ಶನಿ ರಾಜ, ಶನಿ ದೇವ, ಜಯದೇವಿ ಕುಮಾರ ಶನಿ ರಾಜ, ಜಯದೇವಿ ಕುಮಾರ ಶನಿ ರಾಜ, ಸೂರ್ಯ ಪುತ್ರ ಶನಿ ದೇವ, ಸೂರ್ಯ ಪುತ್ರ ಶನಿ ದೇವ. ದೇವಾದಿ ದೇವ ನೀನೆ, ದೇವಾದಿ ದೇವ ನೀನೆ ಶನಿ ದೇವ, ನಿನ್ನ ಮೈಮೆಯ ಬಲ್ಲವರ್ಯಾರಿಲ್ಲವೇ, ನಿನ್ನ ಮೈಮೆಯ ತಿಳಿದವರ್ಯಾರಿಲ್ಲವೇ. ಪ್ರಧಾನಿಯವರೇ, ನಾನಿನ್ನು ಹೋಗಿ ಬರುವೆನು. ಈಗ ತೆಗೆದುಕೊಳ್ಳಿ ಗುರುದಕ್ಷಿಣೆಯನ್ನ. ಪ್ರಧಾನಿಯೇ, ಮಹಾಪ್ರಭು, ನಾವು ಎಷ್ಟು ವಿಧದಿಂದ ಬೇಡಿಕೊಂಡರು ಆ ಪರಮಾತ್ಮರು
ನನ್ನ ಮೇಲೆ ಅಂತಃಕರಣೆ ಇಲ್ಲದೆ ನಿನ್ನ ಕನ್ನಾರಾಸಿಗೆ ಬರುತ್ತೇನೆಂದು ಹೇಳಿ ಹೊರಟು ಹೋದರಲ್ಲ. ಈಗ ಏನು ಮಾಡಲಿ ಮಂತ್ರಿವರ್ಯರಿ? ಮಹಾಪ್ರಭು, ಆ ಕಾಡುವಂತ ಶನಿದೇವರು ಮಹಾಪ್ರಭು, ಕಾಡುವ ಶನಿದೇವರು ಕಾಡಿನೊಳಗಿದ್ದರು ತಪ್ಪದು, ಶರದಿ ಗುಹೆ ಅಡವಿಯೊಳಗಿದ್ದರು ತಪ್ಪದು, ಕೇಳ್ದೊರೆಯೇ ಏತಕ್ಕಿಂತ ಮಹಾಪ್ರಭು ಹೇಳುವಂತರಾಗಿ ಬ್ರಾಹ್ಮಣ ಏತಕ್ಕಿಂತ ಬ್ರತು ನಿಮಗೆ ಸಂತೋಷರ್ಮ ರೂಪ ಕೇಳಿ ಏತಕ್ಕಿಂತ ಬ್ರತು ನಿಮಗೆ ಸಂತೋಷರ್ಮ ರೂಪ ಕೇಳಿ ಮಹಾಪ್ರಭು ಹೇಳುವಂತರಾಗಿ ಚಿಂತೆಯಿಂದ ಕೊರಗಿ ಚಿಂತೆಯಿಂದ ಕರಗಿ ಭ್ರಾಂತರಾಗಬೇಡಿ ನೀವು, ಏತಕ್ಕಿಂತ ಭ್ರಾಂತು ನಿಮಗೆ ಕಷ್ಟ ಬಂದರೆ ಬರಲಿ ಏನು ಮಹಾಪ್ರಭು, ಅಯ್ಯೋ ಕಷ್ಟ ಹೇಳುವಂತ ಬಂದರೆ ಬರಲಿ ಇನ್ನು ಕಷ್ಟವಾಗುವುದುಳಿಯುವುದೇನು, ಚಿಂತೆಯಿಂದ ಕೊರಗಿ ಮಹಾಪ್ರಭು, ಹೇಳುವಂತರಾಗಿ ಚಿಂತೆಯಿಂದ ಕೊರಗಿ ಭ್ರಮರಾಗಬೇಡಿ ನೀವು, ಏತಕ್ಕಿಂತ ಭ್ರಮ ನಿಮಗೆ ಸಂತೋಷರ್ಮ ರೂಪ ಕೇಳಿ ದೊರೆಯೇ ಪ್ರಭುವೇ. ಮಹಾಪ್ರಭು, ಆ ಕಾಡುವಂತಹ ಶನಿದೇವರು ಕಾಡಿನೊಳಗಿದ್ದರೂ ತಪ್ಪದು, ಅಡವಿ ಗುಹೆಯೊಳಗಿದ್ದರೂ ತಪ್ಪದು, ಇದಕ್ಕೆ ಚಿಂತಿಸಿ ಫಲವೇನು? ಬನ್ನಿ ಅರಮನೆಗೆ ಹೋಗೋಣ. ಬ್ರಾಹ್ಮಣೋತ್ತಮರೇ, ಹಾ ಪರಮಾತ್ಮನು ಹರೇಣಾಪಿ ಸುರೇಣಾಪಿ ಲಾಲಾಟ ಲಿಖಿತ ತಸ್ಕರದಿಂದ ಈ ಹಣೆಯಲ್ಲಿ ಬರೆದಿರುವ ಬ್ರಹ್ಮಲಿಖಿತವನ್ನು ಅರನೇ ಆಗಲಿ ಹರಿಯೇ ಆಗಲಿ ಯಾರೂ ತಪ್ಪಿಸಲಾಗದು. ವಿಧಿ ಬರೆದಂತಾಗಲಿ. ನಡೆಯಿರಿ, ಅರಮನೆಗೆ ಹೋಗೋಣ. ಹಾಗೆ ಆಗಲಿ, ಬನ್ನಿ ಹೋಗೋಣ. ಕ್ಷೇಮಧಾನ ಚರಿದನೆ ಪರಿನೀಚನೆ ಚರಿದನೆ ಪರಿನೀಚನೆ ಸುರಕೊಲ್ಲೆ ಸವಿಲಾಸದೊಳಿಗಲೆ ಚರಿದನೆ ಪರಿನೀಚನೆ ಕಾದಾಳಿ ಪ್ರಾದಾಳಿ ಪುರಂದರ ಕಾದಾಳಿ ಪ್ರಾದಾಳಿ ಪುರಂದರ ಹಾಗಂತ ವಿಗಂತನ ಸಾರಲೆ ಹಾಗಂತ ವಿಗಂತನ ಸಾರಲೆ ಜರಿದನೆ ಪರಿನೀಚನೆ ಸುರಕೊಲೆ ಸವಿಲಾಸದೊಳಿಗಲೆ ಕಾದಾಳಿ ಪ್ರಾದಾಳಿ ಪುರಂದರ ಹಾಗಂತ ವಿಗಂತನ ಸಾರಲೆ ಹಾಗಂತ ವಿಗಂತನ ಸಾರಲೆ ಈ ತರುಳನ ಕೆಣಗಲು ಫಲ ಫಲ ಜರಿದನೆ ಪರಿನೀಚನೆ ಜರಿದನೆ ಪರಿನೀಚನೆ ಸುರಕೊಲೆ ಸವಿಲಾಸದೊಳಿಗಲೆ ಜರಿದನೆ ಪರಿನೀಚನೆ ರೋದಾಳಿ ಪ್ರಾಧಾನ ಪುರಂದರ ರೋದಾಳಿ ಪ್ರಾಧಾನ ಪುರಂದರ ದಿಗಂತ ವಸಂತ ಹೊಸರಲೆ ದಿಗಂತ ವಸಂತ ಹೊಸರಲೆ ಈ ಕರಳವ ಕೆಡಗಲು ಫಲ ಫಲ ಜರಿದನೆ ಪರಿನೀಚನೆ ಜರಿದನೆ ಪರಿನೀಚನೆ ಸುರಕೊಲೆ ಸವಿಲಾಸದೊಳಿಗಲು ಜರಿದನೆ ಪರಿನೀಚನೆ ಜರಿದನೆ ಪರಿನೀಚನೆ ಕ್ಷೇಮಧಾಂಧ ಉಜ್ಜಯಿನಿಯ ಸಭಾಸ್ಥಾನದಲ್ಲಿ ಅಂದು ವೇದ ಪಾಠಕರಾದ ಪಂಡಿತರಮ್ಮನ್ನು ಆಸ್ಥಾನದಲ್ಲಿ ಕುಳ್ಳಿರಿಸಿಕೊಂಡು ನವಗ್ರಹ ಪೂಜೆಯನ್ನು ಏರ್ಪಡಿಸಿ
ನವಗ್ರಹಗಳ ಮಹಿಮೆಯನ್ನು ಕೇಳುತ್ತಾ ನನ್ನನ್ನು ಜರಿದೆಯಲ್ಲವೇ ಭ್ರಷ್ಟ? ನನ್ನನ್ನು ಜರಿದ ಕಾರಣ ನಿನಗೆ ಕಷ್ಟವನ್ನು ಪಡಿಸಲೇಬೇಕು. ನಾನೀಗ ಈ ಭಾಗ ನಿನಗೆ ಸುಸಮಯ ಒದಗಿ ಬಂದಿರುವುದು. ನಾನು ಈ ಭಾಗ ನನ್ನ ಚತುರೋಪಾಯದಿಂದ ಒಂದು ಪಂಚವರ್ಣದ ಅಶ್ವವನ್ನು ಸೃಷ್ಟಿಸುವೆನು. ನಾನೇ ಮಾಯಾವೇಷದ ಕಾರವಾರನಾಗಿ ಈ ಅಶ್ವವನ್ನು ನಿನ್ನ ಉಜ್ಜಯಿನಿ ನಗರಕ್ಕೆ ತಂದು ಈ ಅಶ್ವವನ್ನು ನಿನಗೆ ಮಾರಾಟ ಮಾಡಿ ಇದರಿಂದ ಬಗೆ ಬಗೆಯ ಕಷ್ಟಗಳನ್ನು ಪಡಿಸಲಿದ್ದೊಡೆ ನಾನು ದಿನಕರ ಪುತ್ರನೇ, ಕಾಲಯಮ ಸಹೋದರನೇ, ಯಮುನಾ ದೇವಿ ಸಹೋದರನೇ, ಶನೇಶ್ವರನೇ, ಬಾಪುರೇ ಬಲ ವಿನೋದ ಈಗ ನೋಡುವೆ, ಬಾಪುರೇ ಬಲ ವಿನೋದ ಈಗ ನೋಡುವೆ ನಮ್ ಈಗ ಜಯಿಸುವೆ, ಈಗ ನೋಡುವೆ ನಮ್ ಈಗ ಜಯಿಸುವೆ, ನಯವಿನವಿದೊಳ್ಳೋ ನೋ ಜಯಿಸುವೆನ ಬಲ, ನಯವಿನವಿದೊಳ್ಳೋ ನೋ ಜಯಿಸುವೆನ ಬಲ, ಜಯಿಸುವೆನ ಬಲ ನಾ ಜಯಿಸುವೆನ ಬಲ, ಬಾಪುರೇ ಬಲ ವಿನೋದ ಈಗ ನೋಡುವೆ, ಬಾಪುರೇ ಬಲ ವಿನೋದ ಈಗ ನೋಡುವೆ ನಮ್ ಈಗ ಜಯಿಸುವೆ, ಈಗ ನೋಡುವೆ ನಮ್ ಈಗ ಜಯಿಸುವೆ. ಛೇ ಮದಾಂಧ, ಈ ಅಶ್ವವನ್ನು ಕೂಡಿಕೊಂಡು ನಿನ್ನ ಉಜ್ಜಯಿನಿ ಪಟ್ಟಣಕ್ಕೆ ಬಂದು ಬಗೆ ಬಗೆಯ ಕಷ್ಟಗಳನ್ನು ಕೊಡುವೆನು. ನಾನೀಗಲೇ ಮಾಯಾವೇಷದ ಕಾರವಾರನಾಗುವೆ. ले गया ले पिए प्यारा हमारे माना, ले गया ले पिए प्यारा हमारे माना, चुने चुने चावल खिचड़ी पकावा, चुने चुने चावल खिचड़ी पकावा, गाना न गोपिये ನೀನೇನಿದಲ್ಲ, ಗಾನ ನ ಗೋಪಿಯೆ ಗಂಗಾ ಹಲೆ ಪಿಯೆ, गाना न गोपिये गंगा हले पिए, ले गया ले पिए प्यारा हमारी माना. ಈ ಪಟ್ಟಣದಲ್ಲಿ ನನ್ನನ್ನು ಕುದುರೆಯನ್ನು ನೋಡುವರೆ ಹೊರತು ಇಲ್ಲಿ ಯಾರು ಕೇಳುವರಿಲ್ಲವಲ್ಲಯ್ಯ. ಇರಲಿ, ನಾನೀಗ ರಾಜರ ಬೀದಿಗೆ ಹೋಗುತ್ತೇನೆ. ए दुनिया कैसा है, कैसा है दुनिया, ए दुनिया, ए दुनिया, ए दुनिया रंग रंगेली बाबा, दुनिया रंग रंगेली, दुनिया रंग रंगेली, ए दुनिया, ए दुनिया रंग रंगेली बाबा, दुनिया रंग रंगेली, दुनिया रंग रंगेली. ये दुनिया एक, ये दुनिया एक सुंदर बजना, ये दुनिया एक सुंदर बजना, ये दुनिया एक सुंदर बजना, शोभ इसका नारी है, शोभा इसका नारी है, शोभा इसका नारी है, अरडाले पर जात जो है, अरडाले पर अरडाले पर जात जो है, अरडाले पर जात जो है. दुनिया, ये दुनिया, ये दुनिया रंग रंगेली बाबा, दुनिया रंग रंगेली, दुनिया रंग रंगेली. ನೋಡಿದೆಯಾ
ಆಹಾ, ಕುದುರೆ ಬಹಳ ಮುದ್ದಾಗಿದೆ, ಬಹಳ ಮುದ್ದಾಗಿದೆ. ಸೊಗಸಾಗಿದೆ. ನಮ್ಮ ಪಟ್ಟಣಕ್ಕೆ ಮಾಡಿಸಾಗಿದೆ. ಮೂಗುತಿ ನೋಡು ಅಣ್ಣ, ಮೂಗುತಿ ಕುದುರೆ ನೋಡು. ಕುದುರೆ ಕುದುರೆ. ए क्या कर रहे तुम्हें चक्रे? हमारा घोड़ा को तुम्हें पालिश करने को होता है, पालिश करने को तुम्हें. ओहो बरला ಅಂತ ಏನೇನ್ ಹೇಳ್ತವ್ರೆ. ನಮ್ಮ ಕಟ್ಸ್ಬೇಕು ಇವ್ರಿಗೆ. ಅಲ್ಲೋ क्या तुम्हारा महाराज है? ಕುದುರೆ ಬಂದಿತಯ್ಯ ಕೋದೋರೆ, ನಮ್ಮ ರಾಜಕ್ಕೆ ತಕ್ಕಂತ ಕೋದೋರೆ. ಕುದುರೆ ಬಂದಿತಯ್ಯ ಕೋದೋರೆ, ನಮ್ಮ ರಾಜಕ್ಕೆ ತಕ್ಕಂತ ಕೋದೋರೆ. ಇದು ಬಣ್ಣದ ಕೋದೋರೆ, ಬಣ್ಣದ ಕೋದೋರೆ, ಬಣ್ಣದ ಕೋದೋರೆ. ಇದು ಪಂಚವರ್ಣದ ಕೋದೋರೆ, ಇದು ಪಂಚವರ್ಣದ ಕೋದೋರೆ. ಕುದುರೆ ಬಂದಿದೆಯ ಕೋದೋರೆ, ನಮ್ಮ ರಾಜಗೆ ತಕ್ಕಂತ ಕೋದೋರೆ. ಆಡೋ ಕುದುರೆ ಬೈತಾಡೋ, ಕುದುರೆ ಬೈತಾಡ ಮತ್ತೆ. ಕೋದೋರೆ ಬಂದಿತಯ್ಯ ಕೋದೋರೆ, ನಮ್ಮ ರಾಜಗೆ ತಕ್ಕಂತ ಕೋದೋರೆ. ಕುದುರೆ ಬಂದಿದೆಯ ಕೋದೋರೆ, ನಮ್ಮ ರಾಜಕ್ಕೆ ತಕ್ಕಂತ ಕೋದೋರೆ. ಹೋಗೋ ಬಣ್ಣದ ಕೋದೋರೆ. ಕೈ ತೋರ್ಸಲ್ಲ. ಇದು ಬಣ್ಣದ ಕೋದೋರೆ, ಇದು ಪಂಚವರ್ಣದ ಕೋದೋರೆ. ಕುದುರೆ ಬಂದಿದೆಯ ಕೋದೋರೆ, ನಮ್ಮ ರಾಜಗೆ ತಕ್ಕಂತ ಕೋದೋರೆ. ಅಣ್ಣ, ಮೂಗುತ್ತಿ ನೋಡು, ಮೂಗುತಿ ನೋಡು, ಹಣಬಟ್ಟಿ ನೋಡು ಅಣ್ಣ, ಬಾಲ ನೋಡು ಅಣ್ಣ. ಬಾಲ ನೋಡು ಅಣ್ಣ. ಮಹಾರಾಜ ಬಿಡುವರುಂಟೆ, ಯಾರು ಬಿಡುವುದಿಲ್ಲ, ಕಾಣಕ್ಕೂ ಬಿಡುವುದಿಲ್ಲ, ಬಿಡುವುದಿಲ್ಲ. ಎಷ್ಟೇ ಹೊರಗಳಾದ್ರೂ ತಗೊಳ್ತಾರೆ, ಬಿಡುವುದಿಲ್ಲ. ಯಾ ಕುದುರೆಗಳನ್ನು ಓಡಿಸಿರುವ ನಮ್ಮ ಮಹಾಪ್ರಭು ಈ ಕುದುರೆಯನ್ನು ಬಿಡುವರೆ, ಎಂದಿಗೂ ಬಿಡುವುದಿಲ್ಲ. क्या है तुम्हारा पास महाराज है? हो चले चले चलेंगे, देखे देखो देखो, चलो चलो. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜ್ಗೆ ಜಯವಾಗಲಿ. ಚಾರರೇ, ಸಮಾಚಾರವೇನು? ಮಹಾಪ್ರಭು, ನಮ್ಮ ಪಟ್ಟಣಕ್ಕೆ ಬಹಳ ಅಚೋದ್ಯವಾದ ಕುದುರೆ ಬಂದಿರುವುದು ಮಹಾಪ್ರಭು. ಪ್ರಧಾನಿಯೇ, ಮಹಾಪ್ರಭು ಚಾರರು ಹೇಳಿದ ಮಾತನ್ನು ಕೇಳಿದಿರಾ? ಕೇಳಿದನು ಮಹಾಪ್ರಭು. ನಮ್ಮ ಪಟ್ಟಣಕ್ಕೆ ಅಚೋದ್ಯವಾದ ಕುದುರೆಯೂ ಬಂದಿರುವುದಂತೆ. ನಡೆಯಿರಿ, ಆ ಕುದುರೆಯನ್ನು ನೋಡಿಕೊಂಡು ಬರೋಣ. ಹಾಗೆ ಆಗಲಿ, ಬನ್ನಿ ಹೋಗೋಣ. देखो राजा हम तो आया सेल पार गोड लाया. देखो राजा हम तो आया सेल पार गोड लाया. इसके वास्ते मैं मिला को, इसके वास्ते मैं मिला को देखिए अजरो पिए. इसके वास्ते मैं मिला को देखिए अजरो पिए. देख राजा हम तो आया सेल पार गोड लाया. ಪ್ರಧಾನಿಯೇ, ಮಹಾಪ್ರಭು ಈ ಕುದುರೆಯನ್ನು ನೋಡಲು ಎಷ್ಟು ಮನೋಹರವಾಗಿರುವುದಲ್ಲವೇ? ಹೌದು ಮಹಾಪ್ರಭು, ಬಹಳ ಸುಂದರವಾಗಿದೆ. ಪ್ರಧಾನಿಯೇ, ಈ ಮಹಾಪ್ರಭು ಕುದುರೆಯನ್ನು ನೋಡುತ್ತಿದ್ದರೆ ಒಂದು ಬಾರಿ ಸವಾರಿಯನ್ನು ಮಾಡಿಕೊಂಡು ಬರೋಣ ಎನ್ನಿಸುತ್ತಿರುವುದು. ಹೌದಾ ಈ ಮಹಾಪ್ರಭು? ಕುದುರೆಯ ಕ್ರಯವನ್ನು ಕೇಳಿ. ಅಯ್ಯ ಕಾರವಾರರೇ, ಪ್ರಧಾನಿ ಹಾ ಕುದುರೆ ಕುದುರೆ ಕ್ರಯವನ್ನು ತಿಳಿಸಿ. ಪ್ರಧಾನಿ ಅವರೇ, ಮಹಾರಾಜ ಅವರೇ, ಬನ್ನಿ ಬನ್ನಿ ಬನ್ನಿ. ಪರಿದಯೇಕೆ ಕುದುರೆ ಕಾಯವ ಪರೀಕ್ಷಿಸಾದ ಕೇಳುವೆಯ. ಪರಿದಯೇಕೆ ಕುದುರೆ ಕಾಯವ ಪರೀಕ್ಷಿಸಾದ ಕೇಳುವೆಯ. इसके वास्ते मैं मिला को
देखिए अजरो पिए इसके वास्ते मैं मिला को देखिए अजरो पिए भर गए के कुदुर कायवा परीक्षा देखेलवेया ಹಾ ರಾಜೇಂದ್ರ ನನ್ನ ಕುದುರೆಯನ್ನು ಪರೀಕ್ಷಿಸದೆ ಕ್ರಯವನ್ನು ಕೇಳುವಲ್ಲಯ್ಯ ಎಂಥ ಮಾಯವಯ್ಯ ಏನು ಕಾರವಾನರೇ ನಿಮ್ಮ ಕುದುರೆಯನ್ನು ಪರೀಕ್ಷಿಸಿದ ನಂತರ ಕ್ರಯವನ್ನು ಹೇಳುವಿರಾ? ಹೌದು ಮಹಾರಾಜ ಹೇಳುವೆನು. ನಿಮ್ಮ ಹಾಗಾದರೆ ಈ ಕುದುರೆಯನ್ನು ಒಂದು ಬಾರಿ ಸವಾರಿ ಮಾಡಿಕೊಂಡು ಬರುವೆನು. ಈ ಕುದುರೆಗೆ ಜೇನು ಹಚ್ಚಿ ಶೃಂಗಾರವನ್ನು ಮಾಡಿ ಪ್ರಧಾನಿಯವರೇ. ಹಾಗೆ ಆಗಲಿ. ಯಾರಲ್ಲಿ ಪ್ರಭು ಈ ಕುದುರೆಯನ್ನು ಜೇನು ಹಚ್ಚಿ ಸಿಂಗರಿಸಿ. ಹಾಗೆ ಆಗಲಿ. ಹೇ 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 ರಾಜ, ಹಾ ಹಾ ರಾಜ, ಬನ್ನಿ ಬನ್ನಿ ರಾಜ. ಈ ಕುದುರೆಯನ್ನು ನೀವು ಈ ನನ್ನ ಕೊರಡೆಯಿಂದ ಒಂದು ಪೆಟ್ಟನ್ನು ಹೊಡೆದಾದರೆ ಅಂತರಿಕ್ಷ ಮಾರ್ಗವಾಗಿ ಹಾರುವುದು ರಾಜೇಂದ್ರ. ಏನು ಕಾರವಾನರೇ, ಈ ನಿಮ್ಮ ಕೊರಡೆಯಿಂದ ಒಂದೊಂದು ಪೆಟ್ಟನ್ನು ಹೊಡೆದರೆ ಅಂತರಿಕ್ಷ ಮಾರ್ಗವಾಗಿ ಹಾರುವುದೇ? ಹೌದು ರಾಜೇಂದ್ರ. ಮತ್ತೊಂದು ಪೆಟ್ಟನ್ನು ಹೊಡೆದಿದೆ ಆದರೆ ಗಗನ ಮಾರ್ಗವಾಗಿ ಹಾರುವುದು ರಾಜೇಂದ್ರ. ಇನ್ನೊಂದು ಪೆಟ್ಟನ್ನು ಹೊಡೆದರೆ ಗಗನ ಮಾರ್ಗವಾಗಿ ಹಾರುವುದೇ? ಹಾ, ಹೋಗುತ್ತಾ ಹೋಗುತ್ತಾ ಇದರ ಚಮತ್ಕಾರ ನಿನಗೆ ತಿಳಿಯುವುದು ರಾಜೇಂದ್ರ. ತಗೋ ಕೊಡೆ ಇದನ್ನು. ಹಾಗೆ ಆಗಲಿ ಕಾರವಾನರೇ, ನಾನೊಂದು ಬಾರಿ ಸವಾರಿಯನ್ನು ಮಾಡಿಕೊಂಡು ಬರುವೆನು. ಹಾ, ಹೋಗಿ ಬಾ ಹೋಗಿ ಬಾ, ನನ್ನ ಚಮತ್ಕಾರ ತಿಳಿಯುವುದು ನಿನಗೆ. ನಾನು ಈ ಕುದುರೆಯನ್ನು ಸವಾರಿ ಮಾಡಿಕೊಂಡು ಬರುವವರೆಗೂ ನಮ್ಮ ರಾಜ್ಯ ಭಾರವನ್ನು ನೀವೇ ನೋಡಿಕೊಂಡಿರಿ. ಹಾಗೆ ಆಗಲಿ. ನಡೆಯಿರಿ, ಅರಮನೆಗೆ ಹೋಗೋಣ. ಬನ್ನಿ. ಜನ್ಮಾಂತರ ಸೌಖ್ಯ ಇದ ನೋಡಲು, ಜನ್ಮಾಂತರ ಸೌಖ್ಯ ಇದ ನೋಡಲು, ಯೇಸು ಜನ್ಮದ ಏನಿದೆ ತರದೆ, ಯೇಸು ಜನ್ಮಕ್ಕೆ ವಿಧ ಏನಿದೆ ತರದೆ, ಜೀವವೇ ಸ್ಥಿರವಲ್ಲ ಈ ನರನ ಕಾಯವೇ ಸ್ಥಿರವಲ್ಲ. ಜನ್ಮಾಂತರ ಸೌಖ್ಯ ಇದ ನೋಡಲು, ಜನ್ಮಾಂತರ ಸೌಖ್ಯ ಇದ ನೋಡಲು, ಜನ್ಮಾಂತರ ಸೌಖ್ಯ. ಯೇಸು ಜನ್ಮಕ್ಕೆ ವಿಧ ಏನಿದೆ ತರಲಿ, ಜೀವವೇ ಸ್ಥಿರವಲ್ಲ ಶರಣ ಕಾಯವೇ ಸ್ಥಿರವಲ್ಲ. ಈ ಕುದುರೆಯನ್ನು ಸವಾರಿ ಮಾಡುತ್ತಾ ಹೋಗುತ್ತಾ ಹೋಗುತ್ತಾ ಒಂಥರ ಆನಂದವಾಗುತ್ತಿರುವುದು. ಇರಲಿ, ಆ ಕಾರವಾನರು ಹೇಳಿದ ಹಾಗೆ ಈ ಕೊರಡೆಯಿಂದ ಒಂದು ಪೆಟ್ಟನ್ನು ಒಡೆದು ನೋಡುವೆನು. ಗಗನಾಂತರದಿ ಹೋಗುವುದಸ್ವವು, ಗಗನಾಂತರದಿ ಹೋಗುವುದಸ್ವವು, ನಿಜ ಕಾಣೆ ನೀ ಚೋದ್ಯವ. ಪರಮಾತ್ಮ ಬಗೆ ಬಗೆಯಿಂದಲಿ ಎಣ್ಣೆಯ ದ್ರೇಗವು, ಬಗೆ ಬಗೆಯಿಂದಲಿ ಎಣ್ಣೆಯ ದೇಹವು ತಳಮಳಗೊಳ್ಳುವುದೋ ದೇವಾ ಪರಮಾತ್ಮ. ಆ ಕಾರವಾನರು ಹೇಳಿದ ಹಾಗೆ ಈ ಕೊರಡೆಯಿಂದ ಒಂದು ಪೆಟ್ಟನ್ನು ಹೊಡೆದ ಮಾತಕ್ಕೆ ಗಗನ ಮಾರ್ಗವಾಗಿ ಹಾರುತ್ತಿರುವುದಲ್ಲ. ಇರಲಿ, ಇನ್ನೊಂದು ಪೆಟ್ಟನ್ನು ಹೊಡೆದು ನೋಡುವೆನು. ತಾಳಲಾರೆನೋ ನಾನು
ತಾಳಲಾರೆನೋ ನಾನು ತಾಳಲಾರೆನೋ ನಾನು ತಾಳಲಾರೆನೋ ನಾನು ಘೋರ ಕುದುರೆ ರಭಸ ತಾಳಲಾರೆನೋ ನಾನು ತಾಳಲಾರೆನೋ ನಾನು ಘೋರ ಕುದುರೆ ರಭಸ ಪಾಲಾಲೋಚನ ಕಾಯೋ ಪರಮಾತ್ಮನೇ ಘೋರ ಕಾನನ ಕಡೆಗೆ ಸಾರಿ ಹೊರಟಿತು ಕುದುರೆ ಘೋರ ಕಾನನ ಕಡೆಗೆ ಸಾರಿ ಹೊರಟಿತು ಕುದುರೆ ಮೀರಿ ಹೋಗದ ನೋಡೆ ಮೀರಿ ಹೋಗದ ನೋಡೆ ನಾನ್ ಸಹಿಸೆನೆ ತಾಳಲಾರೆನೋ ನಾನು ತಾಳಲಾರೆನೋ ನಾನು ಘೋರ ಕುದುರೆ ರಭಸ ಪಾಲಾಲೋಚನ ಕಾಯೋ ಪರಮಾತ್ಮನೇ ಗಗನ ಮರ್ಗದಿ ಕುದುರೆ ತೆಗೆಯುತ್ತಲಿರುವುದು ಗಗನ ಮರ್ಗದಿ ಕುದುರೆ ತೆಗೆಯುತ್ತಲಿರುವುದು ಬಗೆ ಬಗೆಯ ಕಷ್ಟಗಳ ಬಗೆ ಬಗೆಯ ಕಷ್ಟಗಳ ಪಡಿಸುವೆನು ನಾನೀಗ ತುಳ ವಿಕ್ರಮಯ್ಯನ ದೊರೆಯ ಗರ್ವವ ನಾನು ಮುರಿಯೋದಿ ದೊಡೆಯೀಗ ದೊರೆಯ ಗರ್ವವ ನಾನು ಮುರಿಯೋದಿ ದೊಡೆಯೀಗ ಧರಣಿ ಪುತ್ರನೇ ನಾನು ಧರಣಿ ಪುತ್ರನೇ ನಾನು ಸರಿಯೇ ಅವನೀಗ ಗಗನ ಮರ್ಗದಿ ಕುದುರೆ ಗಗನ ಮರ್ಗದಿ ಕುದುರೆ ತೆಗೆಯುತ್ತಲಿರುವುದು ಗಗನ ಮರ್ಗದಿ ಕುದುರೆ ತೆಗೆಯುತ್ತಲಿರುವುದು ಬಗೆ ಬಗೆಯ ಕಷ್ಟಗಳ ಬಗೆ ಬಗೆಯ ಕಷ್ಟಗಳ ಪಡಿಸುವೆನು ನಾನೀಗ ಗಗನ ಮರ್ಗದಿ ಕುದುರೆ ಈ ಹುಳಾದ ವಿಕ್ರಮನು ನನ್ನ ಕುದುರೆಯನ್ನು ಏರಿದ ಕ್ಷಣ ಮಾತ್ರದಲ್ಲಿ ಗಗನ ಮಾರ್ಗದಲ್ಲಿ ಹಾರುವಂತೆ ಮಾಡಿರನು. ಇರಲಿ, ಈ ಭ್ರಷ್ಟನು ಯಾರೂ ಸಂಚರಿಸದ ಘೋರವಾದ ಅಡವಿಯಲ್ಲಿ ಈ ಎನ್ನ ಕುದುರೆ ಇಳಿಯುವಂತೆ ಮಾಡಿ ಇಲ್ಲಿ ಆ ಮದಾಂಧನಿಗೆ ಸಿಂಹಾಯಾರಿಕೆಗಳನ್ನು ಹರಳಿಸಿ ಆ ಘೋರವಾದ ಅರಣ್ಯದಲ್ಲಿ ಬಗೆ ಬಗೆಯ ಕಷ್ಟಗಳನ್ನು ಪಡಿಸಲಿದ್ದೋಡೆ ನಾನು ಭಾನುಸುತ್ತನೆ ಕಾಲ ಸಹೋದರನೇ ಶನಿ ಮಹೇಶನೇ ದೊರೆಯ ಗರ್ಭವನು ಮುರಿಯದಿದ್ದೋಡೆ ದೊರೆಯ ಗರ್ಭವನು ಮುರಿಯದಿದ್ದೋಡೆ ಧರಣಿ ಪುತ್ರನೇ ನಾಂ ಶನಿ ಮಹೇಶನೇ ಧರಣಿ ಪುತ್ರನೇ ನಾಂ ಶನಿ ಮಹೇಶನೇ ಬಾಪುರೆ ಬಲವು ನೋಡ ಈಗ ನೋಡುವೆ ಬಾಪುರೆ ಬಲವು ನೋಡ ಈಗ ನೋಡುವೆ ಈಗ ನೋಡುವೆ ನಾಂ ಈಗ ಜಯಿಸುವೆ ಈಗ ನೋಡುವೆ ನಾಂ ಈಗ ಜಯಿಸುವೆ ನೈವೆ ನವಿದಳೋನೋ ಜಯಿಸುವೆನ ಬಲ ನೈವೆ ನವಿದಳೋನೋ ಜಯಿಸುವೆನ ಬಲ ಜಯಿಸುವೆನ ಬಲ ನೋ ಜಯಿಸುವೆನ ಬಲ ಬಾಪುರೆ ಬಲವಿನೋದ ಈಗ ನೋಡುವೆ ಬಾಪುರೆ ಬಲವಿನೋದ ಈಗ ನೋಡುವೆ ಈಗ ನೋಡುವೆ ನಾಂ ಈಗ ಜಯಿಸುವೆ ಈಗ ನೋಡುವೆ ನಾಂ ಈಗ ಜಯಿಸುವೆ ಛೇವಧಾಂಗ ನಾನೀವಾಗ ಆ ಉಜ್ಜಯಿನಿ ನಗರದ ರಾಜವಿಕ್ರಮನ ಪ್ರಧಾನಿಯೊಡನೆ ಈ ಅಶ್ವದ ಕ್ರಯವನ್ನು ವಸೂಲು ಮಾಡುವೆನು. ಆ ನಂತರ ಇವನ ಖಜಾನೆಯಲ್ಲ ಖಾಲಿಯಾಗಿ ಈ ಉಜ್ಜಯಿನಿ ನಗರವು ಕ್ಷಾಮದಿಂದ ಮಳೆ ಇಲ್ಲದೆ ಬೆಳೆ ಇಲ್ಲದೆ ಪ್ರಜೆಗಳೆಲ್ಲ ನರಳುವಂತೆ ಮಾಡುವೆನು. ಇನ್ನೂ ಬಗೆ ಬಗೆಯ ಕಷ್ಟಗಳನ್ನು ಪಡಿಸದಿದ್ದೋಡೆ ನಾನು ದಿನಕರ ಪುತ್ರನೇ ಛಾಯಾನಂದನೇ ಶನಿಮಹೇಶನೇ
ಮಾಯಾ ಪ್ರಪಂಚವಿದು. ಮಾಯಾ ಪ್ರಪಂಚವಿದು, ಮಾಯ ಪ್ರಪಂಚಕ್ಕೆ ಮೋಹಿಸಿ ಜಗವೆಲ್ಲ. ಮಾಯ ಪ್ರಪಂಚಕ್ಕೆ ಮೋಹಿಸಿ ಜಗವೆಲ್ಲ ನೋಯುತ್ತ ಆಯಾಸ ಪಡುವರು. ಮಾಯಾ ಪ್ರಪಂಚವಿದು, ಮಾಯ ಪ್ರಪಂಚಕ್ಕೆ ಮೋಹಿಸಿ ಜಗವೆಲ್ಲ. ಮಾಯ ಪ್ರಪಂಚಕ್ಕೆ ಮೋಹಿಸಿ ಜಗವೆಲ್ಲ ನೋಯುತ್ತ ಆಯಾಸ ಪಡುವರು. ಮಾಯಾ ಪ್ರಪಂಚವಿದು, ಮಾಯಾ ಪ್ರಪಂಚವಿದು. ತಾಳಲಾರೆನೋ ನಾನು, ತಾಳಲಾರೆನೋ ನಾನು, ಘೋರ ಕುದುರೆ ರಮತ ಫಲಾಲೋಚನ ಕಾಯೋ ಪರಮಾತ್ಮನೇ. ಪರಮಾತ್ಮ, ಈ ಕುದುರೆ ರಭಸವನ್ನು ತಾಳೆನಲ್ಲ ದೇವ. ತಾಳಲಾರೆನೋ ನಾನು, ತಾಳಲಾರೆನೋ ನಾನು, ಘೋರ ಕುದುರೆ ರಭಸ ಫಲಾಲೋಚನ ಕಾಯೋ ಪರಮಾತ್ಮನೇ. ಘೋರ ಕಾನನ ಕಡೆಗೆ ಸಾರಿ ಹೊರಟಿತು ಕುದುರೆ. ಘೋರ ಕಾನನ ಕಡೆಗೆ ಸಾರಿ ಹೊರಟಿತು ಕುದುರೆ. ಮೀರಿ ಹೋಗದ ನೋಡೆ, ಮೀರಿ ಹೋಗದ ನೋಡೆ ನಾನ್ ಸಹಿಸನೆ. ತಾಳಲಾರೆನೋ ನಾನು, ತಾಳಲಾರೆನೋ ನಾನು, ಘೋರ ಕುದುರೆ ರಭಸ ಫಲಾಲೋಚನ ಕಾಯೋ ಪರಮಾತ್ಮನೇ. ಏನಯ್ಯ ಪ್ರಧಾನಿ, ನಿಮ್ಮ ಮಹಾರಾಜರು ಬಿಟ್ಟಿ ಕುದುರೆ ಸಿಕ್ಕಿತ್ತೆಂದು ಹೋದವರು ಇನ್ನೂ ಬರಲೇ ಇಲ್ಲವಲ್ಲಯ್ಯ? ಅಯ್ಯ ಕಾರವಾನರೇ, ಕೊತ್ತೇಳು ಪರ್ಯಂತಲೂ ನನ್ನ ಚರರನ್ನು ಕಳಿಸಿದ್ದೇನೆ. ಮಹಾರಾಜರು ಬಂದ ತಕ್ಷಣ ನಿಮ್ಮ ಕ್ರಯವನ್ನು ಕೊಡುವೆನು. ಚರರೇ, ಹೋದ ಸಮಾಚಾರವೇನಾಯಿತು? ಏನು ಹೇಳಿ ಪ್ರಧಾನಿ ಈಗ? ಏನ ನಿನಗೆ ಏನ ನಿನಗೆ ಈತ ನೋಡಿಯ ಮಾತು ಬಂದಿದೆ. ಎಲ್ಲಿಯ ಅನ್ನ ಕುದುರೆ ಕಾಯವೋ, ಎಲ್ಲಿಯ ಅನ್ನ ಕುದುರೆ ಕಾಯವೋ, ಬೇಗನೆ ಕೇಳುವೆಯ. ಏನ ನಿನಗೆ ಈತ ನೋಡಿಯ ಮಾತು ಬಂದಿದೆ. ಅಯ್ಯ ಕಾರವಾರನರೇ, ಪ್ರಧಾನಿಯೇ, ಜೇತಕೇಂತ ಜೇತಕೇಂತ ಮಾತ ನೋಡಿವೆ ಸಾಕು ನಿಲ್ಲಿ. ಜೇತರಾಗಿ ನುಡಿಯ ಬೇಡ ಕಾರವಾನರೇ. ಪ್ರಧಾನಿ, ಜೇತರಾಗಿ ನುಡಿಯ ಬೇಡ ಸಾಕು ನಿಲ್ಲಿ ಸೈ. ಗೀತಕ್ಕಿಂತ ಮಾತ ನೋಡಿವೆ ಸಾಕು ನಿಲ್ಲಿ ಸೈ. ಅಯ್ಯ ಕಾರವಾನರೇ, ಪ್ರಧಾನಿ ನಿಮ್ಮ ಕುದುರೆಯ ಕ್ರಯವೇನು ತಿಳಿಸಿ. 10 ಲಕ್ಷ ವರ. ಈಗ ತೆಗೆದುಕೊಳ್ಳಿ. ಪ್ರಧಾನಿ, ನಾನಿನ್ನು ಹೋಗಿ ಬರುವೆನು. ಹಾಗೆ ಆಗಲಿ, ನೀವಿನ್ನು ಹೊರಡುವಂತರಾಗಿ. ಭಗವಂತ, ಎಂತ ಸಂಕಷ್ಟಕ್ಕೆ ಗುರಿಯಾದರು ಭಗವಂತ, ಅವರಿಗೆ ಆ ಕಷ್ಟಗಳನ್ನು ಸಹಿಸಿಕೊಳ್ಳುವಂತ ಶಕ್ತಿ ಆ ಶನೇಶ್ವರ ಸ್ವಾಮಿಗೆ ಪ್ರಾರ್ಥಿಸೋಣ. ದೇವಾದಿ ದೇವ ನೀನೆ, ದೇವಾದಿ ದೇವ ನೀನೆ ಶನಿ ದೇವ, ನಿನ್ನ ಭಗತರ ಕಾಯುವ ಮಹಾನುಭಾವ. ದೇವಾದಿ ದೇವ ನೀನೆ ಶನಿ ದೇವ, ನಿನ್ನ ಭಗತರ ಕಾಯುವ ಮಹಾನುಭಾವ. ಶನೇಶ್ವರ ಪಾದ ಗೋವಿಂದ ಗೋವಿಂದ. ಅಂಧಕಾರುಣ್ಯದಲ್ಲಿ
ತಂದು ಬಿಟ್ಟೆ ಏಕೋ ದೇವಾ ಪರಮಾತ್ಮ. ಅಂಧಕಾರುಣ್ಯದಲ್ಲಿ ತಂದು ಬಿಟ್ಟೆ ಏಕೋ ದೇವಾ. ಕುಂದಗಾಳೆ ನೀಸದೆ ಕುಂದಗಾಳೆ ನೀಸದೆ ಬಂದು ಕಾಯಬಾರದೆ. ಕುಂದಗಾಳೆ ನೀಸದೆ ಬಂದು ಕಾಯಬಾರದೆ. ಲಕ್ಷ್ಮೀ ರಮಣ ದೇವ ಪರಮಾತ್ಮ. ಕ್ಷೀರ ಸಾಗರನ ಶಯನ ನಾರಾಯಣ ಪರಮಾತ್ಮ. ಕ್ಷೀರಸಾಗರ ಶಯನ ಶಯನ ನಾರಾಯಣ ಹೊರಗಿಸಬೇಡ ಇಂದೋ. ಹೊರಗಿಸಬೇಡ ಇಂದೋ ಬಂದು ಕಾಯಬಾ. ಅಪರಾಧವ ಕ್ಷಮಿಸೇ ದೇವಾ. ಆಹಾ ಪರಮಾತ್ಮ. ಆ ಕಾರವಾನರು ಹೇಳಿದ ಹಾಗೆ ಈ ಕುದುರೆಗೆ ಎರಡನೇ ಪೆಟ್ಟನ್ನು ಹೊಡೆದಿದ್ದಕ್ಕೆ ಈ ಅಂತರಿಕ್ಷ ಮಾರ್ಗವಾಗಿ ಹಾರಿಬಂದು ಈ ಅಘೋರವಾದ ಅರಣ್ಯದೊಳಗೆ ತಂದಿಳಿಸಿರುವುದಲ್ಲ ಪರಮಾತ್ಮ. ಎಲ್ಲಿಯಾದರೂ ಹೋಗೋಣವೆಂದರೆ ಯಾವ ಮಾರ್ಗವೂ ಕಾಣದಂತಾಗಿರುವುದು. ಸೂರ್ಯನು ಪಶ್ಚಿಮಾಂಬದಿಗೆ ವಾಲುತ್ತಿರುವುದು, ಕತ್ತಲೆಯು ಆವರಿಸುತ್ತಿರುವುದು, ಮುಂದೆ ಹೋಗಲು ದಾರಿಯು ಕಾಣದಂತಾಗಿರುವುದು. ಇರಲಿ, ಈ ಕುದುರೆಯನ್ನು ಈ ವೃಕ್ಷಕ್ಕೆ ಬಂಧಿಸಿ ನಂತರ ಬೆಳಗಾದ ನಂತರ ಎಲ್ಲಿಯಾದರೂ ಹೋಗುವೆನು ಪರಮಾತ್ಮ. ಅಂದು ಉಜ್ಜಯಿನಿ ಪಟ್ಟಣದಲ್ಲಿ ರಾಜಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರವನ್ನು ಮಾಡುತ್ತಾ ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗುತ್ತಿದ್ದ ನನ್ನನ್ನು ಈ ಅಘೋರವಾದ ಅರಣ್ಯದಲ್ಲಿ ಈ ಮರದ ತರಗೆಲೆಯನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡು ಮಲಗುವಂತೆ ಮಾಡಿದೆಯ ದೇವ. ಇದು ಎಲ್ಲ ನಿನ್ನ ಮಾಯೆಯಲ್ಲದೆ ಬೇರೆ ಎಲ್ಲ ಪರಮಾತ್ಮ. ಇರಲಿ, ನಾನು ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡು ಬೆಳಗಾದ ನಂತರ ಎಲ್ಲಿಯಾದರೂ ಹೋಗುವೆನು. ಖಡ ಕೌಡಿನಲ್ಲಿ ಏಡಿ ವಿಕ್ರಮ ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಖಡ ಕೌಡಿನಲ್ಲಿ ಏಡಿ ವಿಕ್ರಮ ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ವರಬಲ ವಿರಬಲ ವಿರಂ ಜಯಿಸದೆ, ವರಬಲ ವಿರಬಲ ವಿರಂ ಜಯಿಸದೆ ದರಿದ್ರ ಜಯಂ ಮೆರೆಯುವನೆ, ದರಿದ್ರ ಜಯಂ ಮೆರೆಯುವನೆ. ಅರಿವನ ತಿಳಿವನೆ ಮರುಳನ ವಿಕ್ರಮ, ಅರಿವನೆ ತಿಳಿವನೆ ಮರುಳನ ವಿಕ್ರಮ, ಅರಿವನ ತಿಳಿವನೆ ಮರುಳನ ವಿಕ್ರಮ. ಕಡ ಕೌಡಿನಲ್ಲಿ ಏಡಿ ವಿಕ್ರಮ ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ವರಬಲ ವಿರಬಲ ವಿರಂ ಜಯಿಸದೆ, ವರಬಲ ವಿರಬಲ ವಿರಂ ಜಯಿಸದೆ ದರಿದ್ರ ಜಯಂ ಮೆರೆಯುವನೆ, ದರಿದ್ರ ಜಯಂ ಮೆರೆಯುವನೆ. ಅರಿವನ ತಿಳಿವನೆ ಮರುಳನ ವಿಕ್ರಮ, ಅರಿವನೆ ತಿಳಿವನೆ ಮರುಳನ ವಿಕ್ರಮ. ಕಡ ಕೌಡಿನಲ್ಲಿ ಏಡಿ ವಿಕ್ರಮ ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಛೇ, ಈ ದೃಢವಾದ ವಿಕ್ರಮನು ಗಗನಮಾರ್ಗವಾಗಿ ಹಾರಿ ಬಂದು ಈ ಎನ್ನ ಘೋರವಾದ ಅರಣ್ಯದಲ್ಲಿ ಈ ಅಶ್ವವನ್ನು
ಇಳಿಯುವಂತೆ ಮಾಡಿದೆಯಲ್ಲ. ಆಹಾ, ಈ ಮದಾಂಧನು ಈ ವೃಕ್ಷದ ಕೆಳಗೆ ತರಗಲೆ ಮೇಲೆ ಮಲಗಿರುವನು. ಭ್ರಷ್ಟ. ಅಂದು ನೀನು ಉಜ್ಜಯಿನಿ ಅರಮನೆಯಲ್ಲಿ ಹಂಸ ತೂಗು ಮಂಚದ ಮೇಲೆ ಪೌಳಿಸುತ್ತಿದ್ದ ವಿಕ್ರಮ, ಇಂದು ಈ ಘೋರವಾದ ಅರಣ್ಯದ ವೃಕ್ಷದ ಕೆಳಗೆ ಬಿದ್ದಿರುವ ಒಣ ತರಗೆಯಲ್ಲಿಯನ್ನೇ ಹಾಸಿಗೆ ಮಾಡಿಕೊಂಡು ಮಲಗೋಗತಿ ಉಂಟಾಯಿತು. ನಾವು ಮೂಢ ಕ್ಷೇಮದ ಅಂದ ಇನ್ನ ಪಾಡೇನು ಮಾಡುವೆ ನೋಡುತ್ತಿರು ಭ್ರಷ್ಟ. ಇನ್ನೀಗಲೇ ಎಚ್ಚರಗೊಳಿಸಿ ನಿನ್ನ ಕಣ್ಣೆದುರಿನಲ್ಲಿಯೇ ಯಶ್ವವನ್ನು ಅದೃಷ್ಟಗೊಳಿಸುವೆನು. ಮದಾಂಧ, ನಿನ್ನನ್ನು ಬೆಳಗಾಗುವವರೆಗೂ ಇಲ್ಲಿಯೇ ನೆರಳಿಸಿ ಬೇಟೆಗಾರರ ಮುಖಾಂತರ ತಾಮಲಿಂಗ ಪಟ್ಟಣಕ್ಕೆ ದಾರಿ ಮಾಡಿಕೊಡುವೆ. ಆ ತಾಮಲಿಂಗ ಪಟ್ಟಣದಲ್ಲಿ ಮದಾಂಧ ಬಗೆ ಬಗೆಯ ಗಂಡಾಂತರಗಳು ನಿನಗೋಸ್ಕರವಾಗಿ ಕಾದಿವೆ. ಅನುಭವಿಸಲು ಸಿದ್ಧನಾಗು ಮದಾಂಧ. ಇದೋ ದ್ರೋಹಿಯೇ ಮದಾಂಧ, ನಿನ್ನನ್ನು ಘೋರವಾದ ಅರಣ್ಯದಲ್ಲಿ ಇನ್ನೂ ಬಗೆ ಬಗೆಯ ಕಷ್ಟಗಳನ್ನು ಪಡಿಸುವೆನು. ಹಸಿವು ಬಾಯಾರಿಕೆಗಳಿಂದ ನರಳಿಸಿ ಕಲ್ಲು ಮುಳ್ಳುಗಳಿಂದ ನಿನ್ನ ಪಾದವು ಸ್ಪರ್ಶಿಸಿ ರಕ್ತ ಹರಿಯುವಂತೆ ಮಾಡಿ ನಿನ್ನ ಸಮೀಪ ಹರಿಯುವ ಗಂಗಾ ನದಿಯೇ ನಿನ್ನ ದೃಷ್ಟಿಗೆ ಕಾಣದಂತೆ ಮಾಡುವುದೊಡೆ. ನಾನು ದಿನಕರ ಪುತ್ರನೇ, ಛಾಯಾದೇವಿ ಕುವರನೇ, ಜಗವನ್ನು ಜಯಿಸುವೆನೀಗಲೇ, ಜಗವನ್ನು ಜಯಿಸುವೆನೀಗಲೇ, ಬ್ರಹ್ಮಾಂಡವ ಜಯಿಸುವೆನೀಗಲೇ, ಮೂರು ಲೋಕವ ಜಯಿಸುವೆನೀಗಲೇ. ರಾಜನು ಜರಿದ ಕಾರಣ ಇಟ್ಟ ವೈರ್ಯಂ ಜಯಿಸದೆ ಬಿಡನೆ. ರಾಜನು ಜರಿದ ಕಾರಣ ಇಟ್ಟ ವೈರ್ಯಂ ಜಯಿಸದೆ ಬಿಡನೆ. ಜಗವನ್ನು ಜಯಿಸುವೆನೀಗಲೇ, ಬ್ರಹ್ಮಾಂಡವ ಜಯಿಸುವೆನೀಗಲೇ, ಮೂರು ಲೋಕವ ಜಯಿಸುವೆನೀಗಲೇ. ಆಹಾ, ಪರಮಾತ್ಮ, ನಾನು ಎಷ್ಟು ಹೊತ್ತು ಮಲಗಿಕೊಂಡಿರುವೆನು. ಇಲ್ಲಿಯಾದರೂ ಹೋಗೋಣ. ಆಹಾ, ಏನಿದು? ಈ ವೃಕ್ಷಕ್ಕೆ ಕಟ್ಟಿದ್ದ ಅಶ್ವವೇ ಮಾಯವಾಗಿರುವುದಲ್ಲ. ಪರಮಾತ್ಮ, ಏನಿದು ಆಶ್ಚರ್ಯ! ಪರಮಾತ್ಮ, ಶನಿದೇವ, ಇದು ನಿನ್ನ ಮಾಯೆಯಲ್ಲದೆ ಬೇರೆ ಅಲ್ಲ. ಪರಮಾತ್ಮ, ಶನಿದೇವಗೆ ಮಹಾದೇವಗೆ ನಿಮಗೇನು ನಾನು ಅಪರಾಧ ಮಾಡಿದೆ? ಪರಮಾತ್ಮ, ಶನಿದೇವಗೆ ಮಹಾದೇವಗೆ ನಿಮಗೇನು ನಾನು ಅಪರಾಧ ಮಾಡಿದೆ? ಈ ಪರಿಯೋಳು ನನ್ನ ಈ ಪರಿ ಕಷ್ಟಕ್ಕೆ, ಈ ಪರಿಯೋಳು ನನ್ನ ಈ ಪರಿ ಕಷ್ಟಕ್ಕೆ, ಇಷ್ಟ ಕಷ್ಟಕ್ಕೆ ಗುರಿ ಮಾಡಿದೆಯ ಶನಿದೇವಗೆ ಮಹಾದೇವಗೆ ನಿಮಗೇನು ನಾನು ಅಪರಾಧ ಮಾಡಿದೆ ದೇವ? ಪರಮಾತ್ಮ, ಈ ದಟ್ಟ ಅಡವಿಯಲ್ಲಿ ಎಲ್ಲಿಯಾದರೂ ಹೋಗೋಣವೆಂದರೆ ಯಾವ ಮಾರ್ಗವೂ ಕಾಣದಂತಾಗಿರುವುದು. ಕಲ್ಲು ಮುಳ್ಳುಗಳು ಸಹ ಪಾದಕ್ಕೆ ಚುಚ್ಚುತ್ತಿರುವುದು, ದಾಹವು ಹೆಚ್ಚುತ್ತಿರುವುದು. ಇಲ್ಲಿ ಯಾವುದೋ ನದಿಯು ಹರಿಯುವಂತೆ ಭಾಸವಾಗಿರುವುದು. ಅಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನಾದರೂ ಕುಡಿದು ದಾಹವನ್ನು ಇಂಗಿಸಿಕೊಳ್ಳುವೆನು. ಆಹಾ, ಪರಮಾತ್ಮ, ದೇವ, ಹರಿಯುವ ನದಿ ಕಂಡು ಬಳಲಿ ಬಾಯ ಹರಿಯೋದೆ. ಹರಿಯುವ ನದಿ ಕಂಡು ಬಳಲಿ ಬಾಯ ಹರಿಯೋದೆ. ಹರಿಯುವ ನದಿ ಕೂಡ ಬರಿದಾಯಿತೋ ದೇವ. ಪರಮಾತ್ಮ, ಶನಿದೇವ,
ಹರಿಯುವ ನದಿ ಕೂಡ ಬರಿದಾಯಿತೋ ದೇವ. ಯಾರಿಗೆ ಯಾರುಂಟೋ ಎರವಿನ ಸಂಸಾರ, ಯಾರಿಗೆ ಯಾರುಂಟೋ ಎರವಿನ ಸಂಸಾರ. ನೀರ ಮೇಗಲ ಗುಳ್ಳೆ ಎನಗಿಲ್ಲ ಹರಿಯೇ, ಹರಿಯೇ 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 ಹರಿಯೇ. ಪರಮಾತ್ಮ ಶನಿದೇವ, ಈ ಹರಿಯುವ ನದಿಯಲ್ಲಿ ಸ್ವಲ್ಪ ನೀರನ್ನಾದರೂ ಕುಡಿದು ದಾಹವನ್ನು ಇಂಗಿಸಿಕೊಳ್ಳೋಣವೆಂದರೆ ಹರಿಯುವ ನದಿಯೂ ಮಾಯವಾಗಿರುವುದಲ್ಲ ದೇವ. ಪರಮಾತ್ಮ, ಈಗೇನು ಮಾಡಲಿ, ಎಲ್ಲಿ ಹೋಗಲಿ? ಈ ಬಿಸಿಲಿನ ತಾಪಕ್ಕೆ ನನ್ನ ಕೈಕಾಲುಗಳು ಸುಡುತ್ತಿರುವುದು. ಪರಮಾತ್ಮ, ಹೆಜ್ಜೆಯೂ ಸಹಿತ ಇಡದಂತಾಗುತ್ತಿರುವುದಲ್ಲ. ಪರಮಾತ್ಮ, ಸುಡುತ್ತಲಿಯುವುದು ಚರಣಗಳಲ್ಲಿ ಮೀರಿ ತಾಪವೋ. ಪರಮಾತ್ಮ, ಸುಡುತ್ತಲಿಯುವುದು ಚರಣಗಳಲ್ಲಿ ಮೀರಿ ತಾಪವೋ. ನಿಂದಿಗಿಂತ ಹಡವಿಯೊಳಗೆ ಎಲ್ಲಿ ಹೋಗಲಿ ದೇವಾ, ಯಾರ ಸೇರಲಿ? ದಾರಿಯ ಕದ ಕಾಣದಾಗಿ ಕಿರಿತಾಪವೋ. ಎಲ್ಲಿ ಹೋಗಲಿಂದು ನಾನು ಯಾರ ಸೇರಲಿ ದೇವಾ? ಎಂದಿಗಿಂತ ಹಡವಿಯೊಳಗೆ ಯಾರ ಸೇರಲಿ ದೇವಾ? ಎಲ್ಲಿ ಹೋಗಲಿ? ಪರಮಾತ್ಮ, ಈ ಅಘೋರವಾದ ಅಡವಿಯಲ್ಲಿ ಎಲ್ಲಿಯಾದರೂ ಹೋಗೋಣವೆಂದರೆ ಯಾವ ಮಾರ್ಗವೂ ಕಾಣದಾಗಿರುವುದು. ಈ ಬಿಸಿಲಿನ ತಾಪಕ್ಕೆ ನನ್ನ ಕಾಲುಗಳು ಸಹ ಸುಡುತ್ತಿರುವುದು, ಕಲ್ಲು ಮುಳ್ಳುಗಳು ಸಹ ಚುಚ್ಚುತ್ತಿರುವುದು. ಇಲ್ಲಿ ಯಾರೋ ವರಪಾಲಕರು, ಬೇಟೆಗಾರರು ಬರುತ್ತಿರುವಂತೆ ಭಾಸವಾಗುತ್ತಿರುವುದು. ಅವರ ಬಳಿ ಹೋಗಿ ಯಾವುದಾದರೂ ಮಾರ್ಗದ ವಿಚಾರವನ್ನು ಕೇಳಿ ಎಲ್ಲಿಯಾದರೂ ಹೋಗುವೆನು.